ಎಷ್ಟೋ ಜನ ಅಂತಾರೆ ಕುಕಿಂಗ್ಗೆ ಈಗ ವ್ಯೂಸ್ ಬರಲ್ಲ ಹಂಗೆ ಅಂತ ಅಂದ್ಬಿಟ್ಟು. ಕುಕಿಂಗ್ ವ್ಯೂಸ್ ಬರಲ್ಲ ಅಂತಲ್ಲ, ನಾವು ಹೆಂಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ಕಲಿಬೇಕಷ್ಟೇ. ಅವ್ರು ಮಾಡಿದ್ರು, ಮಾಡಕ್ಕೆ ಶುರು ಮಾಡಿದ್ರು. ಮೊನ್ನೆ ಒಂದು ವಿಷಯ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಇವೆಂಟ್ ಅಲ್ಲಿ ಅವ್ರಿಗೊಂದು ಮಾತು ಕೇಳಿದೆ, ನಿಮ್ಗೆ ಹೆಚ್ಚು ಕಡಿಮೆ ಎಷ್ಟು ಬರ್ತಿದೆ ತಿಂಗಳಿಗೆ ಅಂತಂದೆ. ಈಗ ಸರ್, ಈಗ ಅವ್ರ ತಿಂಗಳಿಗೆ ಹೆಚ್ಚು ಕಡಿಮೆ 10 ರಿಂದ 15 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾರೆ. ಆದ್ರೆ ಅವ್ರು ಇನ್ನೊಂದು ಶಾಕಿಂಗ್ ಏನ್ ಹೇಳಿದ್ರು ಅಂತಂದ್ರೆ, ಒಂದು ಸಿಂಗಲ್ ಸ್ಪಾನ್ಸರ್ ಅವ್ರಿಗೆ ಹೆಚ್ಚು ಕಡಿಮೆ 30 ಲಕ್ಷ ಕೊಡ್ತಾರಂತೆ. ಒಂದು ಸ್ಪಾನ್ಸರ್ ಕುಕಿಂಗ್, ರೈಟ್? ಸೊ ಇದು ಏನಕ್ಕೆ ಅಂತ ಭಾಷೆ ಬಂಗಾಲಿ ಭಾಷೆ, ಬೆಂಗಾಲಿ ರೀಜನಲ್ ಲ್ಯಾಂಗ್ವೇಜ್ ಸರ್, ರೀಜನಲ್ ಲ್ಯಾಂಗ್ವೇಜ್. ಬಟ್ ಏನಾಗುತ್ತೆ, ಅದು ನಮ್ಮ ರಾಜ್ಯಕ್ಕಿಂತ ಡಬಲ್ ಇದೆ, 2 ಪಟ್ಟಿದೆ. ಕರ್ನಾಟಕಕ್ಕಿಂತ 2 ಪಟ್ಟು ದೊಡ್ಡದು. ಅಂಡ್ ಎರಡನೇದು ಅಂತಂದ್ರೆ ಈ ಬ್ರ್ಯಾಂಡ್ ಗಳಿಗೆ ರೀಚ್ ಆಗ್ಬೇಕಾರೆ, ಅಂದ್ರೆ ಫುಡ್ ಸೆಗ್ಮೆಂಟ್ ಯಾರು ಬರ್ತಾರ, ಮಸಾಲಾ ಪೌಡರ್, ಎಣ್ಣೆನೋ, ಇವ್ರದೆಲ್ಲ ರೀಚ್ ಆಗ್ಬೇಕು ಅಂದ್ರೆ ಅವ್ರದ್ದು ದೊಡ್ಡ ಮಟ್ಟಕ್ಕೆ ಹಂಗಿರುತ್ತೆ. ಹಾಗಾಗಿ ಹೋಗ್ತಿರ್ತಾರೆ ಅನ್ಕೋತೀನಿ. ಆದ್ರೂ 30 ಲಕ್ಷ ಅಂದ್ರೆ ದೊಡ್ಡದಲ್ಲ ಸರ್. ನೀವು ನಮ್ಮ ಸಿನಿಮಾ ಹೀರೋಯಿನ್ ಕೊಡಲ್ಲ ಹೆಚ್ಚು ಕಮ್ಮಿ. ಯಾರೋ ಒಂದು ಟಾಪ್ 1 to 5 ಬಿಟ್ರೆ ನಂತದವ್ರು ಸಿಗಲ್ಲ. ಅದು ಅಂದ್ರೆ ನಾನು ಹೇಳ್ತಿರೋದು ಏನಂದ್ರೆ, ಕಾಂಟೆಂಟ್ ಕ್ರಿಯೇಷನ್ ಅಷ್ಟು ದುಡ್ಡಿದೆ, ಎಫರ್ಟ್ಸ್ ಹಾಕಿದ್ರೆ ಇದೆ. ಈಗ ಇನ್ಸ್ಟಾಗ್ರಾಮ್ ಕೆಲವರು ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರಲ್ಲ, ಒಂದೊಂದು ರೀಲ್ಗೆ ಪ್ರಮೋಷನ್ಗೂ 50,000 1 ಲಕ್ಷ ಚಾರ್ಜ್ ಮಾಡ್ತಿರ್ತಾರೆ. ಕನ್ನಡ ತಗೋತಿದ್ದಾರೆ ಅಲ್ವಾ? 50,000 1 ಲಕ್ಷ ಕಾಮನ್ ಸರ್. ನೀವು ಒಳ್ಳೆ ಚಾನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಬಿಲ್ಡ್ ಮಾಡ್ತಿದ್ರೆ ಒಂದು ರೀಲ್ಗೆ. ಇಲ್ಲಪ್ಪ, ಇನ್ನು 5 ವರ್ಷ ಗ್ಯಾರಂಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಸಮಯ ಇನ್ವೆಸ್ಟ್ ಮಾಡಿರೋದಾದ್ರೆ ಯಾವ ಪ್ಲಾಟ್ಫಾರ್ಮ್ ಸಜೆಸ್ಟ್ ಮಾಡ್ತೀರಿ ಸರ್? 100% ಯೂಟ್ಯೂಬ್ ಇನ್ವೆಸ್ಟ್ ಮಾಡಕ್ ಹೇಳ್ತೀನಿ, ಇನ್ಸ್ಟಾಗ್ರಾಮ್ಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ, ಫೇಸ್ಬುಕ್ ಮಾಡಿ ಅಂತ ಹೇಳ್ತೀನಿ. ಫೇಸ್ಬುಕ್ ಅಲ್ಲಿ ಅವ್ರದ್ದು ಅವಾಗ ಸ್ವಲ್ಪ ಗ್ಲಿಚಸ್ ನಡೀತಿರುತ್ತೆ. ಇನ್ಸ್ಟಾಗ್ರಾಮ್ ಪವರ್ಫುಲ್ ಇದೆ. ಏನಕ್ಕೆ ಅಂತಂದ್ರೆ, ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಬ್ರ್ಯಾಂಡ್ ಬಿಲ್ಡ್ ಮಾಡ್ತಿದ್ದೀರಾ ಸಾಲಿಡ್ ಆಗಿ, ಲಾಂಗ್ ಫಾರ್ಮ್ ವಿಡಿಯೋಸ್ ಮಾಡೋದ್ರಿಂದ. ಇಲ್ಲೂ ಸುಮಾರು ಜನ ಕನ್ಫ್ಯೂಷನ್, ನಾನು ಲಾಂಗ್ ಫಾರ್ಮ್ ಮಾಡ್ಬೇಕು, ಶಾರ್ಟ್ ಫಾರ್ಮ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಯೂಟ್ಯೂಬ್ ಅಲ್ಲಿ ಲಾಂಗ್ ಫಾರ್ಮ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ ಫಾರ್ಮ್ ಮಾಡಿ. ಶಾರ್ಟ್ ಫಾರ್ಮ್ ನಿಮ್ಗೆ ಒಳ್ಳೆ ರೀಚ್ ಕೊಡುತ್ತೆ, ಇಲ್ಲಿ ಲಾಂಗ್ ಫಾರ್ಮ್ ನಿಮ್ಗೆ ಒಳ್ಳೆ ಬ್ರ್ಯಾಂಡ್ ಬಿಲ್ಡ್ ಮಾಡುತ್ತೆ. ಅದೆರಡರ ಕಾಂಬಿನೇಷನ್ ಇಂದ ನೀವು ಒಳ್ಳೆ ದುಡ್ಡು ಮಾಡಬಹುದು. ಸೊ ಇದು ಸಜೆಸ್ಟ್ ಮಾಡ್ತೀರಿ. ಇನ್ನು ಅಫಿಲಿಯೇಟ್ ಸಂಬಂಧಪಟ್ಟಂಗೆ, ಅಫಿಲಿಯೇಟ್ ಅಂತೂ ಅದು ಬೈ ಪ್ರಾಡಕ್ಟ್ ಸರ್. ಅದು